ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ನಿಮ್ ಫ್ಯೂಚರ್ ಪಾರ್ಟ್ನರ್ನ ಹೇಗ್ ನೀವು ಮೀಟ್ ಮಾಡ್ತೀರಾ ಅಂತ ಚೆಕ್ ಮಾಡೋಣ. ಅಂಡ್ ಮದುವೆ ಸಹ ಆಗುತ್ತಾ ಏನು ಅಂತ ಸಹ ಚೆಕ್ ಮಾಡೋಣ. ಅಂಡ್ ಟೋಟಲಿ ನಿಮ್ ಪಾರ್ಟ್ನರ್, ನಿಮ್ ಸೋಲ್ಮೇಟ್ ಹೇಗಿರ್ತಾರೆ ಏನು ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ತಗೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ಯಾರೆಲ್ಲ ಸಿಂಗಲ್ಸ್ ಇದ್ದಾರೆ ಅವ್ರ ಫ್ಯೂಚರ್ ಪಾರ್ಟ್ನರ್ನ, ಅವ್ರ ಸೋಲ್ಮೇಟ್ನ ವ್ಯೂವರ್ಸ್ ಹೇಗ್ ಮೀಟ್ ಮಾಡ್ತಾರೆ, ಹೇಗೆ ಇವರಿಬ್ರಿಗೂ ಕನೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸ್ಕೊಡಿ ಯೂನಿವರ್ಸ್. ಇಲ್ಲಿ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ಒಂದು ಕನೆಕ್ಷನ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಲ್ಲ, ಕೆಲವರಿಗೆ ಫಂಕ್ಷನ್ಸ್ ಆ ಕಡೆ ಆ ಫಂಕ್ಷನ್ಸ್ ಅಲ್ಲಿ ಕೆಲವ್ರು ನಿಮ್ಗೆ ಪರಿಚಯ ಆಗೋ ಚಾನ್ಸಸ್ ಇರುತ್ತೆ, ನಿಮ್ ಸೋಲ್ಮೇಟ್ಸ್. ಅಥವಾ ಜಾಬ್ ಅಲ್ಲಿ ಪರಿಚಯ ಆಗಿರ್ಬೋದು. ಇನ್ನು ಕೆಲವರಿಗೆ ಆಲ್ರೆಡಿ ನಿಮ್ ಪರ್ಸನ್ ನಿಮ್ಮನ್ನ ನೋಡಿದ್ದಾರೆ, ಅವ್ರ ಫೀಲಿಂಗ್ಸ್ ನ ಸರ್ಪ್ರೈಸ್ ಮಾಡ್ಕೊಂಡು ಇದ್ದಾರೆ, ಇನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ, ಬಿಕಾಸ್ ಅವರಿಗೆ ಸ್ವಲ್ಪ ಟೈಮ್ ಬೇಕಿದೆ ಕೆಲವರಿಗೆ. ಅದು ಓಕೆನಾ. ಇನ್ ಕೆಲವರು ಸದ್ಯಕ್ಕೆ ಬೇಡ, ನನ್ಗೆ ನನ್ನ ಲೈಫ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ನೆಕ್ಸ್ಟ್ ಆಕ್ಷನ್ ತಗೊಳ್ಳೋಣ, ನೆಕ್ಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡೋಣ ಅಂತ ಕೆಲವರು. ಇಲ್ಲಿ ಕ್ವಶನ್ ಬಂದು ನೀವು ಹೇಗ್ ಮೀಟ್ ಮಾಡ್ತೀರಾ ಅಂತಲ್ಲ, ಅದೇ ಹೇಳದ್ನಲ್ಲ, ಕೆಲವರಿಗೆ ಇಲ್ಲಿ ಎಲ್ಲೋ ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಯಾರೋ ಪರಿಚಯ ಆಗ್ತಾರೆ, ಆರ್ಎಲ್ಸ್ ನೀವು ಹೊಸದಾಗಿ ಎಲ್ಲೋ ಜಾಬ್ಗೆ ಟ್ರೈ ಮಾಡ್ತಿರ್ಬೋದು, ಆ ಕಡೆಯಿಂದ ನಿಮ್ಗೆ ಅಪ್ರೋಚ್ ಮಾಡ್ತಾರೆ ನಿಮ್ ಸೋಲ್ಮೇಟ್ ಅನ್ನೋದು. ಇನ್ ಕೆಲವರಿಗೆ ಆಲ್ರೆಡಿ ನಿಮ್ ಪರ್ಸನ್ ನಿಮ್ಮನ್ನ ನೋಡಿದ್ದಾರೆ, ನಿಮ್ಮನ್ನ ಅಬ್ಸರ್ವ್ ಸಹ ಮಾಡ್ತಿದ್ದಾರೆ, ಬಟ್ ಸ್ಟಿಲ್ ಆ ಪರ್ಸನ್ಗೆ ಸ್ವಲ್ಪ ಟೈಮ್ ಬೇಕಿದೆ ನಿಮ್ಮನ್ನ ಅಪ್ರೋಚ್ ಮಾಡೋದಿಕ್ಕೆ, ನಿಮ್ ಬಗ್ಗೆ ತಿಳ್ಕೊಳ್ತಿದ್ದಾರೆ, ಅಂಡ್ ಅವ್ರ ಫೀಲಿಂಗ್ಸ್ ನ ಸರ್ಪ್ರೈಸ್ ಮಾಡ್ಕೊಂಡು ವೇಟ್ ಮಾಡ್ತಿದ್ದಾರೆ ಆ ಪರ್ಸನ್. ಕೆಲವರಿಗೆ ಥ್ರೂ ಫ್ಯಾಮಿಲಿ ಕಡೆಯಿಂದ ಕೆಲವ್ರಿಗೆ ಆಗೋ ಚಾನ್ಸಸ್ ತುಂಬಾ ಇದೆ, ವಿತ್ ಆಕ್ಷನ್ಸ್. ಅದು ಫ್ಯಾಮಿಲಿ ಕಡೆಯಿಂದ ಬಂತು ಅಂದ್ರೆ ಅದು ಥ್ರೂ ಆಕ್ಷನ್ಸ್ ಅನ್ನೋದು ಕಾಣ್ತಿದೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಇನ್ ಕೆಲವ್ರದ್ದು ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದಾಗ್ತಾ ಇದ್ದೀರಾ. ಈ ಸಿಂಗಲ್ ಅನ್ನೋ ಪದಕ್ಕೆ ಎಂಡಿಂಗ್ ಅನ್ನೋದು ಬರ್ತಿದೆ, ಅಂಡ್ ಹೊಸ ಕನೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಓಕೆನಾ. ಫ್ಯಾಮಿಲಿ ಕಡೆ ಅಪ್ರೋಚ್ ಮಾಡೋದು ತುಂಬಾ ಇದೆ. ಈಗ ನಿಮ್ ತಾಯಿ ಸಂಬಂಧದ ಕಡೆಯಿಂದ ಬರೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಇಲ್ಲಿ ಒಂದ್ ಹೇಳದ್ನಲ್ಲ, ಒಬ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಅವ್ರ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ, ಅವರು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಅಂಡ್ ಅವರಿಗೆ ಬೇಸರ ಸಹ ಬಂದಿದೆ, ಇದು ವೆಯ್ಟ್ ಮಾಡಿ ಮಾಡಿ ಆದಷ್ಟು ಬೇಗ ಯಾವಾಗ ಆಕ್ಷನ್ ತಗೋಬೇಕು ಅಂತ ಅವರು ಸಹ ವೇಟ್ ಮಾಡ್ತಿದ್ದಾರೆ. ಅಂಡ್ ಇಷ್ಟ ದಿನ ನಿಮ್ ಒಂಟಿತನದಕ್ಕೆ ಒಂದು ಎಂಡಿಂಗ್ ಅಂತ ಬರ್ತಿದೆ, ಅಂಡ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಇಲ್ಲಿ. ಅಂಡ್ ನೀವು ಸಹ ವೇಟ್ ಮಾಡ್ತಿದ್ದೀರಾ ಇಲ್ಲಿ ಸಿಂಗಲ್ಸ್. ಇವನ್ ನೀವು ಅಪ್ರೋಚ್ ಮಾಡೋದಕ್ಕೆ ಸಹ ನೀವು ವೇಟ್ ಮಾಡ್ತಿರ್ಬೋದು, ಆರ್ಎಲ್ಸ್ ನಮ್ಮನ್ನ ಅವ್ರು ಅಪ್ರೋಚ್ ಮಾಡ್ಲಿ ಅಂತ ಸಹ ಕೆಲವ್ರು ಇಲ್ಲಿ ವೇಟ್ ಮಾಡ್ತಿದ್ದೀರಾ. ಬಿಕಾಸ್ ಇಲ್ಲಿ ಒಂದೇ ಕಮ್ಯುನಿಟಿನಲ್ಲಿ ಇರೋರಾಗಿರ್ಬೋದು, ಅಥವಾ ಒಂದೇ ಕಡೆ ಜಾಬ್ ಮಾಡ್ತಿರೋರಾಗಿರ್ಬೋದು, ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿರ್ತೀರಾ. ಇಲ್ಲಿ ನೀವ್ ಅಪ್ರೋಚ್ ಮಾಡೋಣ ಅಂತ ಸಹ ನೀವ್ ಇದ್ದೀರಾ, ಅಂಡ್ ಕೆಲವರು ಅವ್ರ ಕಡೆಯಿಂದಾನೇ ಅಪ್ರೋಚ್ ಬರ್ಲಿ ಅಂತ ಸಹ ವೇಟ್ ಮಾಡ್ತಿದ್ದೀರಾ.
ಟು ಡಿಸೈಡ್ ಅಲ್ವಾ. ಅಂಡ್ ಕೆಲವರು ವೇಟ್ ಮಾಡ್ತಾನೆ ಇದ್ದೀರಾ ಇನ್ನು, ಬಿಕಾಸ್ ಸ್ವಲ್ಪ ಏಜ್ ಚಿಕ್ಕದಿದೆ, ತುಂಬಾ ವೇಟ್ ಮಾಡ್ ಈಗ ಆಕ್ಷನ್ಸ್ ತಗೊಳ್ತಿರೋರ್ದು ಓಕೆ, ಏಜ್ ಈಸ್ ಓಕೆ, ಬಟ್ ವೇಟ್ ಮಾಡ್ಕೊಂಡೇ ಇದ್ದೀರಲ್ಲ, ಅವ್ರಿಗೆ ಸ್ವಲ್ಪ ಏಜ್ ಅನ್ನೋದು ಕಮ್ಮಿ ಇದೆ. ಸೊ ಓನ್ಲಿ ನೀವು ವೇಟ್ ಮಾಡ್ಕೊಂಡೇ ಇದ್ದೀರಾ. ಬರ್ತಿದೆ ನಿಮ್ಗೆ ಅಪ್ರೋಚ್ ಅನ್ನೋದು ಬರ್ತಿದೆ, ನೀವು ಈಸಿಯಾಗಿ ಒಪ್ಕೊಳ್ತಿಲ್ಲ. ನಾನು ಇನ್ನೂ ವೇಟ್ ಮಾಡಕ್ ರೆಡಿ ಇದ್ದೀನಿ, ಓಕೆ ಅನ್ನೋ ರೀತಿಲಿ ನೀವು ಇದ್ದೀರಾ. ನೀವು ಇಲ್ಲಿ ಥರ್ಡ್ ಪಾರ್ಟಿ ಕಡೆ, ಸಾರಿ ಥರ್ಡ್ ಪಾರ್ಟಿ ಅಂತ ಕಾರ್ಡ್ ಬಂದಿರೋದು ಫ್ಯಾಮಿಲಿ, ಮದರ್ ಎನರ್ಜಿ. ಓಕೆ, ತಾಯಿ ಸಂಬಂಧದ ಕಡೆಯಿಂದ ನಿಮ್ಗೆ ಅಪ್ರೋಚ್ ಅನ್ನೋದು ಬರ್ಬೋದು, ಫ್ಯಾಮಿಲಿ ಕಡೆಯಿಂದ ಟೋಟಲ್ ಆಗಿ. ಅದನ್ನ ಕೆಲವ್ರು ಒಪ್ಕೊಳ್ತಿರ್ಬೋದು, ಅಲ್ಲಿ ನಿಮ್ ಸೋಲ್ಮೇಟ್ ಅನ್ನೋದು ಸಿಕ್ತಿರ್ಬೋದು. ಡಿವೈನ್ ಕನೆಕ್ಷನ್ ಅಂತ ಹೇಳ್ತಾರೆ. ಪಾಸ್ಟ್ ಲೈಫ್ ಇಂದಾನು, ಪಾಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಒಂದಾಗಕ್ ಆಗಿರೋದಿಲ್ಲ, ಇಲ್ಲಿ ಬಂದು ನೀವು ಒಂದಾಗ್ತಿದ್ದೀರಾ. ಡಿವೈನ್ ಕನೆಕ್ಷನ್, ಇಲ್ಲಿ ಡಿವೈನ್ ಏಂಜಲ್ಸ್ ಅನ್ನೋರು ಒಂದ್ ಮಾಡ್ತಿದ್ದಾರೆ ನಿಮ್ಗೆ. ಓಕೆ, ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಆಂಚಿ ಥರ್ಡ್ ಪಾರ್ಟಿ ಅಂತ ಹೇಳಿದ್ನಲ್ಲ, ಥರ್ಡ್ ಪಾರ್ಟಿ ಅಂತಂದ್ರೆ ಬ್ರೋಕರ್ ಮೂಲಕ ಇಲ್ಲಿ ನಿಮ್ ಮನೆಯಲ್ಲಿ ಹುಡುಕ್ತಿರ್ಬೋದು. ಆಲ್ರೆಡಿ ನೀವು ಹುಡುಕ್ತಿದ್ರೆ ಬ್ರೋಕರ್ ಮೂಲಕ ಸಹ ನಿಮ್ಗೆ ಹೆಲ್ಪ್ ಆಗ್ಬೋದು ನಿಮ್ ಸೋಲ್ಮೇಟ್ ಸಿಗೋದ್ರಲ್ಲಿ. ಯೂನಿವರ್ಸ್ ಇನ್ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್ ನ. ಯಾರೆಲ್ಲ ಈಗ ಸಿಂಗಲ್ ಇದ್ದೀರಾ, ವೇಟ್ ಮಾಡ್ತಿದ್ದೀರಲ್ಲ, ನಿಮ್ ಒಂದು ಸಮಾಧಾನದ ಜೀವನ ಕೆಲವರಿಗೆ, ಅಂಡ್ ನಿಮ್ ಲೈಫ್ ನ ಅವರೇ ಲೀಡ್ ಮಾಡುವಂತ ಪರ್ಸನ್ ಸಹ ಸಿಗ್ತಾರೆ. ಇಲ್ಲಿ ಏಂಜಲ್ ಸಪೋರ್ಟ್ ಅನ್ನೋದು ತುಂಬಾ ಇದೆ. ಇಲ್ಲಿ ಡಿವೈನ್ ಏಂಜಲ್ಸ್ ಅವ್ರ ಸಪೋರ್ಟ್ ತುಂಬಾ ಇದೆ. ಒಂದು ಪ್ರೋಗ್ರೆಸ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ, ಅಂಡ್ ನ್ಯೂ ಬಿಗಿನಿಂಗ್ ಅನ್ನೋದು ಸಹ ಸ್ಟಾರ್ಟ್ ಆಗ್ತಿದೆ. ಈಗ ಒಂದು ಸ್ಮಾಲ್ ಗ್ರೋತ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ ಮ್ಯಾರೇಜ್ ಅಲ್ಲಿ. ಓಕೆನಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್. ಕೆಲವರಿಗೆ ಇಷ್ಟು ದಿನ ವೇಟ್ ಮಾಡಿದಕ್ಕೂ ಸಾರ್ಥಕ ಆಯ್ತು ಅನ್ನೋದು. ಓಕೆನಾ, ಅಂಡ್ ಇಲ್ಲಿ ಡಿವೈನ್ ಏಂಜಲ್ಸ್ ಸಪೋರ್ಟ್ ಅನ್ನೋದು ತುಂಬಾ ಇದೆ ನಿಮ್ಗೆ ಕೆಲವರಿಗೆ. ಸೊ ನೀವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಕ್ಷನ್ಸ್ ಅನ್ನೋದು ಬರ್ತಿದೆ ಇಲ್ಲಿ. ಇಷ್ಟು ದಿನ ಸಿಂಗಲ್ ಆಗಿದ್ದು ವೇಟ್ ಮಾಡ್ಕೊಳ್ತಾ ಇರೋರಿಗೆ, ಇನ್ ಕೆಲವರು ಅದು ಅವ್ರ ಇಷ್ಟ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ. ನಾವು ವೇಟ್ ಮಾಡ್ತೀವಿ ಅಂತಂದ್ರೆ ಅವರು ವೇಟ್ ಮಾಡ್ತಿದ್ದಾರೆ ಕೆಲವರು, ಅವರಿಗೆ ನೋ ಪ್ರಾಬ್ಲಮ್ ವೇಟ್ ಮಾಡ್ತೀವಿ ಅನ್ನೋ ತರ. ಚೆಕ್ ಮಾಡೋಣ ಎಷ್ಟು ದಿನದ ಒಳಗಡೆ ನಿಮ್ಗೆ ಒಂದು ಪ್ರಪೋಸಲ್ ಆಗ್ಲಿ, ಒಂದು ಅಪ್ರೋಚ್ ಆಗ್ಲಿ ಆಗ್ಬೋದು ಅಂತ. ಯೂನಿವರ್ಸ್ ಯಾರೆಲ್ಲ ಸಿಂಗಲ್ಸ್ ಇದಾರಲ್ಲ ಅವ್ರಿಗೆ ಎಷ್ಟು ಮಂತ್ಸ್, ಎಷ್ಟು ಇಯರ್ಸ್ ಒಳಗಡೆ ಅವರಿಗೆ ಅಪ್ರೋಚ್ ಅನ್ನೋದು ಆಗ್ತಾರೆ, ಅಂಡ್ ಅವ್ರಿಗೆ ಪಾರ್ಟ್ನರ್ ಅನ್ನೋರು ಸಿಗ್ತಾರೆ ಅಂತ ತಿಳಿಸ್ಕೊಡಿ. in 1.5 year, in 30 days, positive news will arrive. in 29 days, ಮೇ ಬಿ ಇಲ್ಲಿ ಮನೇಲೆಲ್ಲ ಹುಡುಕ್ತಿದ್ದೀರಲ್ಲ, ಮೇ ಬಿ ಹುಡುಗನ ಮನೆಯಿಂದಾಗ್ಲಿ ಹುಡುಗಿ ಮನೆಯಿಂದಾಗ್ಲಿ ಬಂದ್ ನೋಡ್ಕೊಂಡು ಹೋಗೋದಾಗ್ಬಹುದು ಇನ್ನ 29 ಡೇಸ್ ಅಲ್ಲಿ. ಕರೆಕ್ಟ್ ಆಗಿ ಇದು ಪ್ರೋಗ್ರೆಸ್ ಎಲ್ಲ, ಈ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ in 1.5 year ನಲ್ಲಿ ನಿಮ್ಗೆ ಮ್ಯಾರೇಜ್ ಅನ್ನೋದು ಸೆಟ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಸಿ, ಅಂಡ್ in 30 days ಪಾಸಿಟಿವ್ ನ್ಯೂಸ್ ವಿಲ್ ಅರೈವ್ ಅಂತಂದ್ರೆ ನಿಮ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅನ್ನೋದು ಬರ್ತಿದೆ ಇನ್ನು 30 ಡೇಸ್ ಅಲ್ಲಿ. ಇನ್ 1 ಮಂತ್ ಅಲ್ಲಿ, ಇನ್ 29 ಡೇಸ್ ಅಂದ್ರೆ ಅದ್ರೊಳಗಡೆ ನಿಮ್ಗೆ ಒಂದು ಪಾಸಿಟಿವ್ ಗುಡ್ ನ್ಯೂಸ್ ಅನ್ನೋದು ಬರ್ತಿದೆ. ಅವ್ರಲ್ಲಿ ಇಲ್ಲಿ ಪಾಸ್ಟ್ ಅಲ್ಲಿ ಯಾರೋ ಬಂದು ನೋಡ್ಕೊಂಡು ಹೋಗಿರ್ತಾರೆ, ನಿಮ್ಗೆ ಇಷ್ಟ ಆಗಿರ್ತಾರೆ, ಬಟ್ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇರೋದಿಲ್ಲ. ಅಂತವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನೋದು ಬರ್ತಿದೆ ನಿಮ್ಗೆ. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ಈ ರೀಡಿಂಗ್ ಮೇಲೆ.
See, again angels, the lovers. ತುಂಬಾ ಜನಕ್ಕೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಇಲ್ಲಿ ಸಿಂಗಲ್ಸ್ ಯಾರು ವೇಟ್ ಮಾಡ್ತಿದ್ದೀರಲ್ಲ, ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ. ನೀವು ದೊಡ್ಡವ್ರ ಮಾತು ಕೇಳಿನೇ ಮದ್ವೆ ಆಗ್ತೀರಾ. ನಿಮ್ ಸೋಲ್ಮೇಟ್ ಅಲ್ಲೇ ಸಿಗ್ತಿದ್ದಾರೆ ನಿಮ್ಗೆ. ಯಾರಿಗೆಲ್ಲ ಸ್ವಲ್ಪ ಈಗೋ ಇದೆಯಲ್ಲ, ನಂಗೆ ಈಗ್ಲೇ ಬೇಡ, ನಾನು ಈಗ್ಲೇ ಒಪ್ಕೊಳ್ಳೋದಿಲ್ಲ, ಬಂದವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಿದ್ದೀರಲ್ಲ, ಆ ರೀತಿ ಮಾಡಬೇಡಿ. ಅಂಡ್ ಒಂದ್ ರೀಸನ್ ಕ್ಲಿಯರ್ ಆಗಿ ಒಂದ್ ರೀಸನ್ ಕೊಟ್ಟು ಮುಂದಕ್ಕೆ ಹೋಗಿ. ಇಲ್ಲಿ ಡಿವೈನ್ ಏಂಜಲ್ಸ್ ಅನ್ನೋರು ನಿಮ್ ಸೋಲ್ಮೇಟ್ ನ ಕಳಿಸ್ತಿದ್ದಾರೆ. ಓಕೆನಾ? ನಿಮ್ ಫ್ಯಾಮಿಲಿ ಕಡೆಯಿಂದಾನೇ ನಿಮ್ಗೆ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಇವನ್ ಫ್ಯಾಮಿಲಿನಲ್ಲೇ ನಿಮ್ ಸೋಲ್ಮೇಟ್ ಸಹ ಸಿಗೋ ಚಾನ್ಸಸ್ ಇದೆ. ಇಲ್ಲಿ ಒಂದು ಕಾರ್ಡ್ ಬಂದಿತ್ತಲ್ಲ, ತಾಯಿ ಸಂಬಂಧದ ಕಡೆಯಿಂದ ಬರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ನಿಮ್ ಸೋಲ್ಮೇಟ್ ಅನ್ನೋದು. ಓಕೆನಾ? ಮೇ ಬಿ ಇಲ್ಲಿ ಲವ್ ಮ್ಯಾರೇಜ್ ಆಗ್ಬೇಕು ಅಂತಿದ್ರೆ ಪ್ರಪೋಸಲ್ ಬಂದ್ರು ಇಲ್ಲಿ ಆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಸಹ ತುಂಬಾ ಇದೆ. ಇಲ್ಲಿ ಸಿಂಗಲ್ಸ್ ಕೂಡ ಕಮಿಟ್ ಆಗ್ತಾ ಇದ್ದೀರಾ. ಇನ್ 30 ಡೇಸ್ ಅಲ್ಲಿ ನಿಮ್ಗೆ ಅದು ಪ್ರೋಗ್ರೆಸ್ ಅನ್ನೋದು ಸ್ಟಾರ್ಟ್ ಆಗ್ಬಹುದು. 30 to 29 ಡೇಸ್ ಅಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಅನ್ನೋದು ಸಹ ಬರ್ತಿದೆ. ಅಂಡ್ 1.5 year ಒಳಗಡೆ ನಿಮ್ಗೆ ಮದ್ವೆ ಆಗೋ ಚಾನ್ಸಸ್ ಸಹ ಇದೆ ಇಲ್ಲಿಂದ 1.5 yearಗೆ. ಓಕೆನಾ ಗೈಸ್? ಓಕೆ, ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಇದೆಲ್ಲ ಜನರಲ್ ರೀಡಿಂಗ್. ನಿಮ್ಗೆ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಡೀಪ್ ಆಗಿ ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕು, ನಿಮ್ ಲೈಫ್ ಅಲ್ಲಿ ಏನಾದ್ರು ತಿಳ್ಕೋಬೇಕು ಅದ್ರ ಬಗ್ಗೆ ಅನ್ನೋದು ನಿಮಗಿತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ಬಾಯ್.